ಜನರ ಬದುಕು ಮತ್ತು ರಾಜಕಾರಣದ ಜೊತೆ ಬೆಸೆದುಕೊಂಡಿರುವ ಮದಲೂರು ಕೆರೆಗೆ ಕೊನೆಗೂ ಹೇಮಾವತಿ ನೀರು ಹರಿತಾ ಇದೆ. ಜೊತೆಗೆ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾದ ಪರಿಣಾಮ ಮದಲೂರು ಕೆರೆ ಸಂಪೂರ್ಣವಾಗಿ ಭರ್ತಿಯಾಗಿದ್ದು ಕೋಡಿ ಬೀಳಲು ಕ್ಷಣಗಣನೆ ಆರಂಭವಾಗಿದೆ. ಈ ಐತಿಹಾಸಿಕ ಕ್ಷಣವನ್ನ ಕಣ್ತುಂಬಿಕೊಳ್ಳಲು ಶಿರಾ ಜನತೆ ಕಾತುರದಿಂದ ಕಾಯ್ತಾ ಇದ್ರೆ ಅದ್ದೂರಿ ಕಾರ್ಯಕ್ರಮದ ಮೂಲಕ ಕೆರೆಗೆ ಬಾಗಿನ ನೀಡೋದಕ್ಕೂ ತಯಾರಿ ನಡೆದಿದೆ. ಹೌದು, ಮದಲೂರು ಕೆರೆಯನ್ನ ಶಿರಾ ತಾಲೂಕಿನ ಜನರ ಜೀವನಾಡಿ ಅಂದ್ರೆ ತಪ್ಪಾಗುತ್ತಿಲ್ಲ. ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ಬಾರಿ ಚುನಾವಣೆಯಲ್ಲಿಯೂ ಮದಲೂರು ಕೆರೆಗೆ ಹೇಮಾವತಿ ನೀರು ಹರಿಸೋ ವಿಚಾರವೇ ಮುಂಚೂಣಿಯಲ್ಲಿರುತ್ತೆ. ಸಾಕಷ್ಟು ರಾಜಕೀಯ ಮೇಲ್ನೋಟಗಳಿಗೆ ಕಾರಣವಾಗಿತ್ತು. ಆದರೆ ಇದೀಗ ಹೇಮಾವತಿ ನೀರು ಮದಲೂರು ಕೆರೆಗೆ ಹರಿದ ಪರಿಣಾಮ, ತಾಲೂಕಿನಲ್ಲಿ ಉತ್ತಮ ಮಳೆಯೂ ಆದ ಪರಿಣಾಮ ಮದಲೂರು ಕೆರೆ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಇವತ್ತು ನಾವಿದ್ದೀವಿ ಶಿರಾ ತಾಲೂಕಿನ ಜೀವನಾಡಿ ಕೆರೆಯಾದ ಮದಲೂರು ಕೆರೆಯಲ್ಲಿ. ನೀವು ದೃಶ್ಯಾವಳಿಗಳು ನೋಡ್ಬೋದು. ಸತತವಾಗಿ 1.25 ತಿಂಗಳಿಂದ ಕೂಡ ಇರ್ತಕ್ಕಂಥ ನೀರು. ಈ ನೀರು 1 ತಿಂಗಳಿಂದ ಇರ್ತಕ್ಕಂಥ ನೀರಿಂದ ಇನ್ನ ಕೇವಲ 1-2 ಇಂಚು ಮಾತ್ರ ಬಾಕಿ ಇರ್ತಕ್ಕಂಥದ್ದು ಕೋಡಿ ಬೀಳಲಿಕ್ಕೆ. ಮದಲೂರು ಕೆರೆಯ ಒಟ್ಟು ವಿಸ್ತರಣೆ ಬರೋಬ್ಬರಿ 504 ಎಕರೆ ಪ್ರದೇಶ. ಒಟ್ಟು 250 ಟಿಎಂಸಿ ನೀರಿನ ಶೇಖರಣೆ ಸಾಮರ್ಥ್ಯ ಹೊಂದಿರುವ ಕೆರೆ ಇದಾಗಿದ್ದು, ಕೇವಲ ನಮ್ಮ ರಾಜ್ಯ ಮಾತ್ರವಲ್ಲ, ಪಕ್ಕದ ಆಂಧ್ರ ಪ್ರದೇಶಕ್ಕೂ ಇದರಿಂದ ಲಾಭವಿದೆ. ಈ ಕೆರೆ ಭರ್ತಿಯಾಗಿರೋದ್ರಿಂದ ಸುತ್ತಮುತ್ತಲಿನ 60-70 ಕಿಲೋಮೀಟರ್ನಷ್ಟು ಅಂತರ್ಜಲ ವೃದ್ಧಿಯಾಗಲಿದೆ. ಸದ್ಯಕ್ಕಂತೂ ಶಿರಾ ತಾಲೂಕಿನ ಜನತೆ ಕೆರೆ ಕೋಡಿ ಬೀಳೋದನ್ನ ನೋಡಲು ಕಾದು ಕುಳಿತಿದ್ದಾರೆ. ಮದಲೂರು ಕೆರೆ ಸರಿಸುಮಾರು 1 ತಿಂಗಳು 1.5 ತಿಂಗಳಿಂದಾನು ಹರಿದು ಇವತ್ತು ಒಂದು ಕೆರೆ ಕೋಡಿ ಬೀಳಕ್ಕೆ 1 ಇಂಚು ಬಾಕಿ ಇದೆ. ಈ ಮದಲೂರು ಕೆರೆಗೆ ನೀರು ಬರಲು ಪ್ರಮುಖ ಕಾರಣ ನಮ್ಮ ಈ ಬರದ ನಾಡಿನ ಭಗೀರಥ ಟಿ.ಬಿ. ಜಯಚಂದ್ರ ಅವರು. ಇದು ಮದಲೂರು ಕೆರೆ ಎತ್ತರದ ಪ್ರದೇಶ. ಹಾಗಾಗಿ ಮದಲೂರು ಕೆರೆಗೆ ನೀರು ಬಂದರೆ ಮಗ್ದೂರು ಆದಂಗೆ ಅನ್ನೋ ಥರ ಗಾದೆಯಂತೆ ಇವತ್ತು ಮದಲೂರು ಕೆರೆಗೆ ನೀರು ಬಂದಿದೆ. ನಮಗೆ ತುಂಬ ಸಂತೋಷ ಆಗ್ತೈತೆ. ಈ ಭಾಗದ ರೈತರಿಗೆ ಅನುಕೂಲ ಆಯಿತು. ನಮ್ಮ ತಾಲ್ಲೂಕಿಗೆ ಏನು ಅವರು ತ್ರಿವೇಣಿ ಸಂಗಮ ಮಾಡ್ತೀನಿ ಅಂತಲೂ ಹೊರಟಿದ್ದಾರೆ. ಅದು ತ್ರಿವೇಣಿ ಸಂಗಮದಲ್ಲೂ ಈಗ ಇನ್ನು ಅಪ್ಪರ್ ಭದ್ರ ಬಂದಾಗಿದೆ. ಇನ್ನು ಎತ್ತಿನ ಹೊಳೆ ಬಂದರೆ ತ್ರಿವೇಣಿ ಸಂಗಮದ ಒಬ್ಬ ಕನಸುಗಾರನಾಗಿದ್ದಂಥ ಜಯಚಂದ್ರ ಅವರಿಗೆ ಈ ತ್ರಿವೇಣಿ ಸಂಗಮ ಸಹ ಆಗುತ್ತೆ. ನಮ್ಮ ತಾಲ್ಲೂಕು ಎಷ್ಟು ಬರದ ನಾಡಿತ್ತೋ, ಈಗ ಮಂಡ್ಯ ಭಾಗದಲ್ಲಿ ಯಾವ ಥರ ನೀರಾವರಿ ಇದೆಯೋ ಆ ಟೈಪು ನಮ್ಮ ಭಾಗದಲ್ಲೂ ನೀರಾವರಿ ಆಗ್ತಿದೆ.